ಮಾಡ್ತಾ ಇದ್ರು ಸರ್. ಅದ್ರಾಗ ಇವತ್ತು ಆ್ಯಕ್ಚುಲಿ ಇವತ್ತು ಒಂದು ವಾರದ ರಜೆ ಇವತ್ತು, ಹಿಂಗಾಗಿ ಫ್ರೀ ಇರ್ತಿದ್ದ ಅವರು. ಹಿಂಗಾಗಿ ಅವರು ಪ್ಲ್ಯಾನ್ ಅಂದ್ರೆ ಗಂಡ ಹೆಂಡತಿ ಮಾಡ್ಕೊಂಡು ಆಮೇಲೆ ನಮಗೆ ಹೇಳಿ ಇದು ಮಾಡಾರಿದ್ರು, ಏನು ಹೋಗ್ಬೇಕು ಏನು ಮಾಡ್ಬೇಕು ಅಂತ ಮಾಡ್ಕೊಳಕ್ಕೆ ಅವರೆಲ್ಲ ಮಾತಾಡ್ಕೊಂಡಿದ್ರು. ನಾವೆಲ್ಲರ ಶನಿವಾರ ಹೆಂಗೋ ಇವತ್ತು ಶುಕ್ರವಾರ ರಜೆ ಇರುತ್ತೆ, ಹಿಂಗಾಗಿ ನಾವೆಲ್ಲ ಹೊರಗಡೆ ಹೋಗೋಕೆ ಒಂದು ಪ್ಲ್ಯಾನ್ ಮಾಡಿದ್ದಂದ್ರೆ ಅವ್ರವ್ರೇ ಮಾತಾಡ್ಕೊಂಡು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದಾರೆ. ನಮಗೇನು ತಿಳಿಸಿಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಮಾಡಬೇಕು, ಎಲ್ಲ ಅಜ್ಜಿಗೆ ಏನು ಮಾಡಬೇಕು, ನಮಗೇನು ಮಾಡಬೇಕು ಎಲ್ಲ ಅವರು ಮಾತಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಿದ್ರು. ಅಷ್ಟರೊಳಗೇ ಈ ಘಟನೆ ನಡೆದೋಗ್ಬಿಟ್ಟಿದೆ. ಇವತ್ತಂತೂ ನಮಗೆ ಯಾವುದೇ ಏನು ಆಹಾರ ಸೇರ್ತಿಲ್ಲ, ನೀರು ಸಿಗ್ತಿಲ್ಲ, ಬರೀ ಅದೇ ದಿನ ನೆನಪು ಬರ್ತೈತಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಡೇನೆ ನಮ್ಮ ಸೊಸೆ ಅಂತೂ ಪೂರ್ತಿ ಹಾಕಿ ಮಕ್ಕಂಡೇ ಬಿಟ್ಟಾಳೆ. ಮೊದಲಿಂದ ಬೆಳಗಿನಿಂದನೂ ಇದೇನೇ ಇಲ್ಲ. ಹಿಂಗಾಗಿ ಏನು ಮಾಡ್ತಿದ್ರೋ ಏನು ಬಿಡ್ತಿದ್ರೋ ಗೊತ್ತಿಲ್ಲ, ಅಂತೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಖುಷಿಯಾಗಿ ಮಾಡಬೇಕು. ಎಲ್ಲ ನಮ್ಮ ಅಜ್ಜಿಗೆ, ತಂದೆ ತಾಯಿಗೆ, ಎಲ್ಲ ಫ್ರೆಂಡ್ಸ್ ಸರ್ಕಲ್ಲು ಎಲ್ಲ ಹೇಳ್ಕೊಂಡು ಅಡ್ಡಾಡ್ತಿದ್ನಂತ ಕಾಣುತ್ತೆ. ಅವರು ಕೂಡ ಹೇಳಿದರು ಏನೋ ಮಾಡ್ಬೇಕಂತ ಇದ್ದ, ನಾವು ಪಾರ್ಟಿ ಗೀಟಿ ಕೊಡಪ್ಪ ಹೋಟ್ಲಿಗೆ ತಿನ್ನಿಸು ಅಂತಂದು ಹೇಳ್ತಾ ಇದ್ವಿ ಅಂತಂದು ಅವ್ರು ಒಬ್ಬರು ಸಿಕ್ಕರು ಯಾರೇ ಹೇಳಿದ್ರು. ಹಂಗೆ ಮಾಡ್ತಾಯಿದ್ವಿ. ಇವತ್ತು ಭಾಳ ನಮಗೆ ಕೆಟ್ಟ ದಿನ ನಮ್ಗೆ ಇವತ್ತು ಆ್ಯಕ್ಚುಲಿ ನಮಗೆ, ಯಾಕಂದರೆ ಅದು ಮರುಕಳಿಸ್ಕೊಂಡು ನೆನಪು ಬರ್ತಾ ಇತ್ತಲ್ಲ, ಭಾಳ ಕಷ್ಟ ಆಗ್ತಾಯಿದೆ ತಡ್ಕೊಳಕ್ಕೆ. ಮಗ ಇದ್ದಿದ್ರೆ ಸಂಭ್ರಮಾಚರಣೆ ಇರ್ತಿತ್ತು, ಇಲ್ಲ ಏನು ಹೇಳ್ತೀರಾ? ಖಂಡಿತ ಇರ್ತಿತ್ತು ಸರ್, ಖಂಡಿತ ದೊಡ್ಡದಾಗಿ ಆನಿವರ್ಸರಿ ಮಾಡ್ಕೊಂತ ಇದ್ದೀವಿ, ಹಾಗೇ ಆಗ್ತಿತ್ತು. ನಾವು 10 ಜನ ಕರೆದು ಫ್ರೆಂಡ್ಸ್ ಕರೆದು ಫ್ಯಾಮಿಲಿ ಎಲ್ಲ ಇದು ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಆದರೆ ದುರ್ದೈವಶಾತ್ ಆಗಿಲ್ಲ. ಹೀಗಾಗಿ ನಮಗೆ ಇವತ್ತು ಭಾಳ ದೊಡ್ಡ ವಿಷಾದ ದಿನ ನಮಗೆ ಇವತ್ತು. ನಮಗೆ ಇವತ್ತಿನ ದಿನ ನಾವು ತಡ್ಕೊಳಕ್ಕೆ ಆಗ್ತಿಲ್ಲ. ಇವತ್ತೆಲ್ಲ ಚಿತ್ರಣ ಎಲ್ಲ ಮದುವೆ ಬರ್ತವೆ, ಮದುವೆ ದಿನದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ನೆನಪು ಬರ್ತವೆ. ಹೀಗಾಗಿ ನಮಗೆ ಇವತ್ತು ಭಾಳ ಕಷ್ಟ ಆಗ್ತಾಯಿದೆ ಇವತ್ತಿನ ದಿನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.